ವಿಜಯನಗರ ಶ್ರೀ ಅಣ್ಣಮ್ಮ ದೇವಿಯ ಉತ್ಸವ ಮತ್ತು ನಾಡದೊರೆ ಕೆಂಪೇಗೌಡರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪ ರವರು ಬಂದು ಕೆಂಪೇಗೌಡರ ಪುತ್ಥಳಿಯನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಅದ್ಭುತವಾದಂಥ ಪ್ರತಿಮೆನ ಇವತ್ತು ಉದ್ಘಾಟನೆ ಮಾಡಿದಂಥ ನಮ್ಮ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ನಮಗೆಲ್ಲ ಗೊತ್ತು, ಈ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಜೊತೆಯಲ್ಲಿ ಇವತ್ತು ಅಣ್ಣಮ್ಮ ದೇವಿ ಉತ್ಸವವನ್ನು ನಡೀತಾ ಇದೆ. ಅಣ್ಣಮ್ಮ ದೇವಿನ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ್ದು ನಮ್ಮ ಕೆಂಪೇಗೌಡರು. ಯಾಕೆ ಅಂದರೆ ಮುಖ್ಯವಾಗಿ ಮಕ್ಕಳಿಗೆಲ್ಲ, ಮುಂದಿನ ಸಂತತಿಯಾದಂಥ ಮಕ್ಕಳಿಗೂ ನನ್ನ ಸಮೇತ ಎಲ್ಲರೂ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಹುಟ್ಟಿದವ್ರಿಗೆ ಎಲ್ಲರಿಗೂ ಆಶೀರ್ವಾದ ತಾಯಿ ಅಣ್ಣಮ್ಮ ದೇವಿ ಮಾಡಿಸಿದ್ದಾರೆ. ಆ ರೀತಿ ಆ ತಾಯಿ ಆಟ ಸಂಗೀತ ಮಾಡಲಿಲ್ಲ ಅವರು. ಎಲ್ಲ ಜಾತಿ, ಎಲ್ಲ ವರ್ಗದವ್ರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಬಡಾವಣೆ ಮಾಡಿಕೊಟ್ಟು ಗೊತ್ತಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರೂ ಕಾಸ್ಮೋಪಾಲಿಟನ್ ಸಿಟಿ ಇದೆ ಅಂದರೆ ಅದು ಬೆಂಗಳೂರು. ಅಂತ ಬೆಂಗಳೂರಿನ 4 ಮೂಲೆ ಇಟ್ಟು ಅವರು ಅದು ಯಾವ ಗಳಿಗೆಯಲ್ಲಿ ಪುಣ್ಯಾತ್ಮ ಬುದ್ಧಿ ಪೂಜೆ ಮಾಡ್ತಾ ಇವತ್ತು ಅದಕ್ಕೆ 4 ಇದ್ದೇ ಬೆಳ್ಕೊಂಡು ಹೋಗ್ಬಿಟ್ಟೈತೆ. ಅಷ್ಟು ದೊಡ್ಡ ಬೆಂಗಳೂರನ್ನು ಕಟ್ಟಿ ಸಾವಿರಾರು ಜನ, ಲಕ್ಷಾಂತರ ಜನ ಈ ಬೆಂಗಳೂರಲ್ಲಿ ಏನೋ ಒಂದು ಮೂಲ ನಿವಾಸಿಗಳು 30-40 ವರ್ಷಕ್ಕೆ ಇರ್ಬೋದು, ಉಳಿದವರೇ ಜಾಸ್ತಿ ಜನ ಬಂದಿದ್ದಾರೆ. ಅದನ್ನೇ ನಾನು ಹೇಳಿದೆ, ಪ್ರತಿ ಕೆಂಪೇಗೌಡ ದಿನಾಚರಣೆಯಲ್ಲಿ ನಾನು ಹೇಳೋದಿಷ್ಟೇ, ಕೆಂಪೇಗೌಡನ ದಿನಾಚರಣೆ ಮಾಡಬೇಕಾಗಿರೋದು ಕೇವಲ ನಾವು ಮಾತ್ರ ಅಲ್ಲ, ಯಾರ್ಯಾರು ಅವರಿಂದ ಅನ್ನ ತಿಂತಾ ಇದ್ದೀರಾ, ಈ ಬೆಂಗಳೂರಿಗೆ ಬಂದು ಯಾರ್ಯಾರು ಅವರಿಂದ ಆಶ್ರಯ ಪಡೆದಿದ್ದೀರಾ ಅವರೆಲ್ಲರೂ ಸೇರಿ ಕೆಂಪೇಗೌಡನ ದಿನಾಚರಣೆ ಮಾಡಬೇಕು ಹೊರತು ಕೇವಲ ನಾವು ಮಾತ್ರ ಮಾಡೋದಲ್ಲ ಅಂತ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ. ಅಂತ ಕೆಂಪೇಗೌಡರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿ ಇವತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಅವರು ಏನಂತ ಹೇಳಿ ಎಲ್ಲರನ್ನು ಸಮಾನವಾಗಿ ಕಾಣು, ಮನುಷ್ಯನಾಗಿ ನೋಡುವಂತ ಹೇಳ್ಕೊಟ್ಟಂತ ಕೆಂಪೇಗೌಡರನ್ನ ಸ್ಮರಿಸುತ್ತಾ ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಈಗ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ತಮ್ಮ ಆಶೀರ್ವಚನ ನೀಡ್ತಾರೆ. ಜೈ ಶ್ರೀ ಗುರುದೇವ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ನಿವಲಂ ಅಚರಂ ಸರ್ವೈಃ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರಸುಂದರಿ. ನಾಡಪ್ರಭು ಕೆಂಪೇಗೌಡರನ್ನು ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸಾನಂದಿಸಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ
ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥ, ಈ ಹಿಂದೆ ಸಚಿವರಾಗಿ ಬಹುದೊಡ್ಡ ಸೇವೆಯನ್ನು ಮಾಡಿ ಪ್ರಸ್ತುತ ನಮ್ಮ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೊಡವೆ ದಾನಿಗಳಾದಂಥ ಪ್ರೀತಿಯ ಕೃಷ್ಣಪ್ಪನವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿ ಮತ್ತು ಕ್ಷಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲರನ್ನೂ ಕೂಡ ನೆನಪು ಮಾಡಿಕೊಂಡು ರಾಮಮೂರ್ತಿ ಒಳ್ಳೆಯ ಹುಡುಗ, ಅವ್ರ ಜೊತೆ ತಾವೆಲ್ಲರೂ ಕೂಡ ಸೇರಿಕೊಂಡು ಸಹಕರಿಸಿದ್ರಿ. ತಾಯಂದರೆ, ಆತ್ಮೀಯ ಸದ್ಭಕ್ತರೇ, ಮಾಧ್ಯಮವೃಂದದವರೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬಹು ವಿಸ್ತಾರವಾಗಿ ನಿಧಾನಕ್ಕೆ ನಡೀಬೇಕಾದಂಥ ಒಂದು ಕಾರ್ಯಕ್ರಮ. ಅದು ಸಕಾಲಕ್ಕೆ ಸುಮುಹೂರ್ತದಲ್ಲಿ ಮಾತ್ರ ನಡೀಬೇಕು ಅನ್ನೋ ಕಾರಣಕ್ಕೆ ಟೈಮ್ ಕರೆಕ್ಟಾಗಿ ಒಳಗೆ ಬಂದದ್ರಿಂದ ಈಗ ಅದು ಉದ್ಘಾಟನೆ ಆಗಿದೆ. ಇನ್ನು ಉಳಿದ ಕಾರ್ಯಕ್ರಮವನ್ನು ನಿಧಾನಕ್ಕೆ ಮಾಡಿಕೊಡಿ. ಯಾವ ಟೈಮ್ನಲ್ಲಿ ಆಗಬೇಕು ಆ ಟೈಮ್ನಲ್ಲಿ ಆದ್ರೆ ಅದಕ್ಕೆ ಒಂದು ಒಳ್ಳೆಯದನ್ನು ಕಾರಣಕ್ಕೋಸ್ಕರ ಉದ್ಘಾಟನೆ ಆಗಿದೆ. ಈಗಾಗಲೇ ಕೃಷ್ಣಪ್ಪನವ್ರು ಹೇಳಿದರು, ಕೆಂಪೇಗೌಡರ ಸಾಧನೆಯನ್ನು ಯುಗಕ್ಕೊಮ್ಮೆ ಒಬ್ಬೊಬ್ಬರು ಹುಟ್ಟಿ ಬರ್ತಾರೆ. ಅಂತಹ ಯುಗ ಪುರುಷ ನಮ್ಮ ನಾಡಪ್ರಭು ಕೆಂಪೇಗೌಡರು. ಬೆಂಗಳೂರನ್ನ ಕಟ್ಟದೆ ಹೋಗಿದ್ದರೆ ಇವತ್ತು ನಮ್ಮ ಕಥೆ ಏನಾಗ್ತಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೇಳಿಸ್ತಾ ಇದೆಯಾ, ವಿಜಯನಗರ ಸಾಮ್ರಾಜ್ಯವನ್ನು ಅಂದು ಆಳ್ತಾ ಇದ್ದಂಥ ಕೃಷ್ಣದೇವರಾಯ ವೀರಬಲ್ಲಾಳ ಆ ಹೊತ್ತಿಗೆ ಅಲ್ಲಿಗೆ ಹೋಗಿ ಇಲ್ಲಿಂದ ನಾವು ಹತ್ತಿರ ಹೋಗಿ ಆ ಪಟ್ಟಣಕ್ಕೆ ಯಾಕೆ ಹೋಗಬೇಕು ಅಂತ ಹೇಳಿ ಅಂತಹದೊಂದು ಪಟ್ಟಣವನ್ನು ಇಲ್ಲಿ ಕಟ್ಟಬೇಕು ಅಂತ ಕನಸನ್ನು ಕಂಡು, ಆದರೆ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಂಥ ವಿಜಯನಗರದ ಸಾಮ್ರಾಜ್ಯ ಅವತ್ತು ಹೊರಟೋಗಿದೆ. ಆದರೆ ವಿಜಯನಗರವನ್ನು ಸ್ಥಾಪಿಸಿ ಇಲ್ಲಿ ಬೆಂಗಳೂರನ್ನ ಕಟ್ಟಿದಂಥ ಕೆಂಪೇಗೌಡ ಬೆಂಗಳೂರು ಇನ್ನೂ ಚೆನ್ನಾಗಿ ಉಳ್ಕೊಂಡಿದೆ. ಜಗತ್ತಿಗೊಂದು ದೊಡ್ಡ ಮಾದರಿಯಾಗಿರ್ತಕ್ಕಂಥ ಒಂದು ನಗರವಾಗಿ ಪರಿಣಮಿಸಿದೆ. ಅಂತಹ ವಿಜಯನಗರ ಸಾಮ್ರಾಜ್ಯದಿಂದ ಪ್ರೇರೇಪಿತರಾಗಿ ಒಂದು ನಾಡನ್ನು ಕಟ್ಟಿದಂಥ ಕೆಂಪೇಗೌಡರ ಪ್ರತಿಮೆಯನ್ನು ನಾವೆಲ್ಲರೂ ಕೂಡ ಅನಾವರಣ ಮಾಡಿರ್ತಕ್ಕಂಥದ್ದು ಯಾವುದು ನಮ್ಮ ಜಾತಿಯ ವೈಭವೀಕರಣಕ್ಕೆ ಖಂಡಿತ ಅಲ್ಲ. ಅಂಥ ಮಹಾನ್ ಪುರುಷರು ಯಾವುದೇ ಸಮುದಾಯದಲ್ಲಿ ಯಾವುದೇ ಧರ್ಮದಲ್ಲಿ ಹುಟ್ಟಿದ್ರೂ ಕೂಡ ಅವರು ನಿತ್ಯ ಸ್ಮರಣೀಯರು. ನಮ್ಮ ಮಕ್ಕಳಿಗೆ ಅಪ್ಪ ಅಮ್ಮಂದರು ಮಾರ್ಗದರ್ಶಕರಾಗಬೇಕು, ರೋಲ್ ಮಾಡೆಲ್ಸ್ ಆಗಬೇಕು. ಅದೇ ಹೊತ್ತಿನಲ್ಲಿ ಈ ಹಿಂದೆ ನಾಡನ್ನು ಕಟ್ಟಿ ಜಗತ್ತಿಗೆ ಬೆಳಕನ್ನು ಕೊಟ್ಟು ಹೋಗಿರ್ತಕ್ಕಂಥವರನ್ನು ಕೂಡ ನಾವು ಮಕ್ಕಳಿಗೆ ತಿಳಿಸಿದ್ದಾದರೆ, ಅಂತಹರ ಮಾರ್ಗದರ್ಶನ ನಡೆದಿದ್ದಾದರೆ ಮಕ್ಕಳು ಉದ್ಧಾರ ಆಗ್ತಾರೆ, ದೇಶವೂ ಉದ್ಧಾರ ಆಗುತ್ತೆ, ಮನೆಯೂ ಕೂಡ ಉದ್ಧಾರ ಆಗುತ್ತೆ. ಅಂತಹ ನಾಡಪ್ರಭುವಿನ ದಿವ್ಯ ಪ್ರತಿಮೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ತುಂಬ ಸಂತೋಷ. ಈ ಥರನೇ ನಮ್ಮ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು, ಮಾಜಿ ಸಚಿವರು, ಒಂದು ಮಾತನ್ನು ಹೇಳ್ತಾ ಇದ್ರು. ಇನ್ನೊಂದು ಪ್ರಾಜೆಕ್ಟ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಶನಿಮಹಾತ್ಮ ದೇವಸ್ಥಾನದಿಂದ ಹಿಡಿದು ಇಡೀ ನಗರದ ಉದ್ದಕ್ಕೂ ಕೂಡ ಇಲ್ಲಿ ಇದುವರೆಗೂ ಕೂಡ ಯಾವ್ಯಾವ ರಾಷ್ಟ್ರದ ಯಾರ್ಯಾವ ಸಾಮ್ರಾಜ್ಯದವರು ಚಕ್ರಾಧಿಪತಿಗಳು ನಾಡನ್ನು ಹಾಡಿದರೋ ಅಂತೆಲ್ಲ ಮಹಾನ್ ಪುರುಷರ ಒಂದು ಕಾರಿಡಾರನ್ನು ನಮ್ಮ ಈ ರಸ್ತೆ ಉದ್ದಕ್ಕೂ ಕೂಡ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬಹು ದೊಡ್ಡ ವಿಚಾರ. ಎಂತೆಂಥ ಬ್ಯಾನರ್ಗಳನ್ನ ನಾವು ನೋಡ್ತಾ ಇದ್ದೆ, ಯಾವುದೊಂದು ಕಾಣತಕ್ಕಂಥ ಬ್ಯಾನರ್ಸ್. ಆದರೆ ನಮ್ಮ ಮಕ್ಕಳಿಗೆ, ನಮ್ಮ ಕಣ್ಣಿಗೆ ನಿತ್ಯ ಸ್ಮರಣೀಯರಾಗಿ ಕಣ್ಣಿಗೆ ಕಾಣಿಸ್ಬೇಕಾಗಿರ್ತಕ್ಕಂಥದ್ದು ಬೆಳಿಗ್ಗೆ ಅಂಥ ಮಹಾನ್ ಪುರುಷರು, ಅಂತಹವರನ್ನು ಜನಸ್ಥಾಯಿಯಾಗಿರ್ತಕ್ಕಂಥ ಚಿರಸ್ಥಾಯಿಸ್ತಕ್ಕಂಥ ಕಾರ್ಯವನ್ನು ನಾವು ಕೃಷ್ಣಪ್ಪನವರು ಮಾಡಿರ್ತಕ್ಕಂಥ ತುಂಬ ಸಂತೋಷ. ನಮ್ಮ ಹುಡುಗರು ಹೇಳ್ತಾ ಇದ್ರು, ನಿನ್ನೆಯಿಂದ ಒಳ್ಳೆ ಲಲಿತ ಸಹಸ್ರನಾಮನ ತಾಯಿಯವರು ಮಾಡಿದ್ದಾರೆ, ಬಹಳ ಒಳ್ಳೆಯದು. ಕೆಂಪೇಗೌಡರ ಆರಾಧ್ಯ ದೇವರು ಒಂದು ಚುಂಚುನಿ ಕಾಲಭೈರವೇಶ್ವರ ಮತ್ತು ಅಣ್ಣಮ್ಮ ದೇವಿಯ ನೆನಪಿನಲ್ಲಿ ನೀವೆಲ್ಲರೂ ಕೂಡ ಲಲಿತಾ ಸಹಸ್ರನಾಮವನ್ನು ಪಠಿಸಿರ್ತಕ್ಕಂಥದ್ದು ತುಂಬ ಸಂತೋಷ. ಈ ಕಾರ್ಯ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಇಂದು ಈಗ ಆಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನೃತ್ಯಗಳಿದಾವಂತೆ. ನೃತ್ಯ ಮಾಡುವ ಹೊತ್ತಿನಲ್ಲಿ ಸತ್ಸಂಗಕ್ಕೆ ಅವಕಾಶ ಇಲ್ಲ. ಮುಂದೊಂದು ದಿನ ನಾವು ಕೃಷ್ಣಪ್ಪನವರು ಸೇರಿಕೊಂಡು ಎಲ್ಲರನ್ನೂ ಕೂಡ ಕರೆಸಿ ಒಂದು ಆಧ್ಯಾತ್ಮಿಕ ಭಜನೆ ಮತ್ತು ಸತ್ಸಂಗದ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಇಲ್ಲಿ ಮಾಡೋಣ ಅಂತ ಹೇಳಿ, ನಿಮ್ಮ ನಾಟ್ಯದ ಕಾರ್ಯಕ್ರಮಕ್ಕೆ ನಾವು ಅಡ್ಡಿ ಬರೋದಿಲ್ಲ. ಸಂಕ್ರಾಂತಿಯ ಉತ್ಸವವನ್ನು ನೆನಪಿಸುವ ರೀತಿಯಲ್ಲಿ ನಿಮ್ಮ ಚಿಂತನೆಗೆ ಮಠದಿಂದ ಇಲ್ಲಿಯವರೆಗೂ ಕೂಡ ಎಂತೆಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಹಳೆಯ ಕಥಾ ವೈಭವವನ್ನು ಚಿತ್ರಿಸ್ತಕ್ಕಂಥ ಕಾರ್ಯಗಳನ್ನು ರಾಗಿ ಇಟ್ಟಿದ್ದೀವಿ, ಕೊಬ್ಬರಿ ಇಟ್ಟಿದ್ದೀವಿ, ಆಮೇಲೆ ಕಬ್ಬನ್ನು ತಂದು ಇಟ್ಟಿದ್ದೀವಿ, ರಾಸುಗಳನ್ನ ತಂದು ಕಟ್ಟಿದ್ದೀವಿ. ತುಂಬ ಸಂತೋಷವಾಗಿರ್ತಕ್ಕಂಥ ವಿಚಾರ. ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಾಂತರ ಆಗಿರ್ತಕ್ಕಂಥದ್ದು ತುಂಬ ಸಂತೋಷ. ಕನ್ನಡವನ್ನು ಯಾರನ್ನು ಕೂಡ ಮರೆಯದ ಹಾಗೆ ಕನ್ನಡವನ್ನು ಉಳಿಸಿ ಬೆಳೆಸಿ ಬೇರೆ ಭಾಷೆಗಳನ್ನು ನೀವು ಪ್ರೀತಿ, ಏನು ತೊಂದರೆ ಇಲ್ಲ. ಅದು ನಮ್ಮ ತಾಯಿ ಭಾಷೆಯನ್ನು ಒಂದು ಕೂಡ ಸಂರಕ್ಷಣೆ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಂಥ ನಿಮ್ಮೆಲ್ಲರಿಗೂ ಕೂಡ ಕೆಂಪೇಗೌಡರ ಮತ್ತು ಪೂಜ್ಯ ಗುರುಗಳ ಆಶೀರ್ವಾದವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ.